ಹೇ ವಾಟ್ಸಪ್ ಗಾಯ್ಸ್ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾವು 2026 ಏರ್ಟೆಲ್ದು ಎಕ್ಸ್ಟ್ರೀಮ್ ಫೈಬರ್ ಪ್ಲಾನ್ಸ್ ಏನಿದೆ ಮತ್ತು ಅದು ಇನ್ಸ್ಟಾಲೇಷನ್ ಚಾರ್ಜಸ್ ಎಷ್ಟಾಗುತ್ತೆ, ಅದೇ ಥರ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಇದೇ ಥರ ತುಂಬ ಜನ ನನ್ನ ಹಳೆ ವೀಡಿಯೋಸ್ಗೆಲ್ಲ ಕಮೆಂಟ್ ಹಾಕಿದ್ದೀರಾ, ನಮ್ಮ ಏರಿಯಾದಲ್ಲಿ ಅವೈಲಬಿಲಿಟಿ ಇದೆಯಾ ಇದು, ಮತ್ತು ಅದೇ ಥರ ಏನು ಮಿನಿಮಮ್ ಚಾರ್ಜಸ್ ಆಗುತ್ತೆ ಇದನ್ನು ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋದಕ್ಕೆ ಅಂತ ಎಲ್ಲ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಎಲ್ಲ ಫುಲ್ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಕೆಳಗಡೆ ಕಾಣಿಸುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಮೊದಲನೇ ಪ್ಲಾನ್ ಬಂದ್ಬಿಟ್ಟು 499 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ 499 ಅಂದರೆ ನಿಮ್ಮ ಪ್ಲಾನ್ ಕಂಪ್ಲೀಟಾಗಿ 499 ಆಗೋದಿಲ್ಲ, ಅದ್ರ ಜೊತೆಗೆ 18% GST ಕೂಡ ಆ್ಯಡ್ ಆಗುತ್ತೆ. ಈ ಪ್ಲಾನಲ್ಲಿ ಏನೇನು ಸಿಗುತ್ತಪ್ಪ ಅಂತ ತಿಳ್ಕೊಳ್ಳೋಣ ಅಂತಂದರೆ ಇದರಲ್ಲಿ 40 Mbps ಅಷ್ಟು ನೆಟ್ವರ್ಕ್ ಸ್ಪೀಡ್ ಸಿಗುತ್ತೆ ನಿಮಗೆ. ಅದೇ ಥರ ಡೇಟಾ ಬಂದ್ಬಿಟ್ಟು ಅನ್ಲಿಮಿಟೆಡ್ ಸಿಗುತ್ತೆ ನಿಮಗೆ. ಅನ್ಲಿಮಿಟೆಡಲ್ಲಿ ನಿಮಗೆ ಆಲ್ಮೋಸ್ಟ್ 3333 GB ಅಷ್ಟು ಡೇಟಾ ಸಿಗುತ್ತೆ. ಅದಾದಮೇಲೆ ನಾರ್ಮಲ್ ಸ್ಟ್ಯಾಂಡರ್ಡ್ ಪ್ಲ್ಯಾನ್ ಥರ 100-150 Kbps ಅಲ್ಲಿ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇದರಲ್ಲಿ OTT ಪ್ಲ್ಯಾನ್ಸ್ ಏನಾದರೂ ಸಿಗುತ್ತೆ ಅಂತಂದರೆ ಇದರಲ್ಲಿ ಯಾವುದೇ ಥರ OTT ಸಿಗೋದಿಲ್ಲ. ಬಟ್ ಆದರೆ ಈಗ ತಾನೇ ಅಡೋಬ್ ಎಕ್ಸ್ಪ್ರೆಸ್, ಇದು ಕ್ಯಾನ್ವಾ, ಯಾರಾದರೂ ಗ್ರಾಫಿಕ್ ಡಿಸೈನಿಂಗ್ ರಿಲೇಟೆಡ್ ಏನಾದರೂ ವರ್ಕ್ ಮಾಡ್ತಿದ್ರೆ, ಇಲ್ಲ ಅವ್ರೇನಾದರೂ ಐಡಿಯಾ ಇತ್ತು ಪೋಸ್ಟರ್ ಡಿಸೈನ್ ಮಾಡ್ಕೋಬೇಕು, ಥಂಬ್ನೇಲ್ಸ್ ಡಿಸೈನ್ ಮಾಡ್ಕೋಬೇಕು ಅಂತಂದರೆ ಕ್ಯಾನ್ವಾ ಥರ ಇರೋವಂತಹ ಅಡೋಬ್ದು ಎಕ್ಸ್ಪ್ರೆಸ್ ಅನ್ನೋದು ನಿಮಗೆ ಇದರಲ್ಲಿ ಫ್ರೀಯಾಗಿ 1 ಇಯರ್ವರೆಗೂ ಸಿಗುತ್ತೆ. ಮತ್ತು ಇದರಲ್ಲಿ ಗೂಗಲ್ ಒನ್ ಸಬ್ಸ್ಕ್ರಿಪ್ಷನ್ ಕೂಡ ನಿಮಗೆ ಸಿಗುತ್ತೆ. ಅದರಲ್ಲಿ ಬೇಸಿಕ್ ಸಬ್ಸ್ಕ್ರಿಪ್ಷನ್ ಇರುತ್ತೆ ಅಷ್ಟೇ. ಈ ಪ್ಲಾನಲ್ಲಿ ಇಷ್ಟು. ನೆಕ್ಸ್ಟ್ ಪ್ಲಾನ್ ನೋಡ್ಕೋತಾ ಹೋದರೆ ಈ ಪ್ಲಾನ್ ಬಂದ್ಬಿಟ್ಟು 699 ರುಪೀಸ್ ಆಗುತ್ತೆ. ಇದರಲ್ಲಿ ನಿಮಗೆ ಏನೇನು ಸಿಗುತ್ತೆ ಅಂತಂದರೆ ಸೇಮ್ 40 Mbps ಅಷ್ಟೇ ಡೇಟಾ ಸಿಗುತ್ತೆ. ಬಟ್ ಇದರಲ್ಲಿ ನಿಮಗೆ 22 OTTs ಸಿಗುತ್ತೆ. ಆ OTTs ಯಾವುದು ಅಂತ ಇಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೊಳ್ಳಿ. ಇದರಲ್ಲಿ ಮತ್ತೆ ಎಕ್ಸ್ಟ್ರಾಸ್ ಏನು ಸಿಗುತ್ತೆ ಅಂದರೆ ಸೇಮ್ ಅಡೋಬ್ ಎಕ್ಸ್ಪ್ರೆಸ್ ಮತ್ತು ನಿಮಗೆ ಗೂಗಲ್ ಒನ್ ಸಬ್ಸ್ಕ್ರಿಪ್ಷನ್ ಕೂಡ ಸಿಗುತ್ತೆ. ಬಟ್ ಇದು OTT ಒಂದಕ್ಕೋಸ್ಕರ 499 699, ಐ ಮೀನ್ ಅಪ್ರಾಕ್ಸಿಮೇಟ್ಲಿ 250 ರುಪೀಸ್ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಜಸ್ಟ್ ನಿಮಗೆ 22 to 23 OTTs ಸಿಗುತ್ತೆ. ಬಟ್ OTTs ಓಕೆ, ನನಗೆ ಚೆನ್ನಾಗಿ ಅನಿಸ್ತು ಈ OTTs ಎಲ್ಲ. ಥರ್ಡ್ ಪ್ಲ್ಯಾನ್ ನೋಡಿಕೊಂಡ್ರೆ ನಾವು 799 ರುಪೀಸ್ದು ಥರ್ಡ್ ಪ್ಲ್ಯಾನ್ ಆಗಿರುತ್ತೆ. ಇದರಲ್ಲಿ ನಿಮಗೆ 100 Mbps ಅಷ್ಟು ಡೇಟಾ ಸಿಗುತ್ತೆ. ಆ 100 Mbps ಡೇಟಾ ಪ್ಲಸ್ ಇದರಲ್ಲಿ ಎಕ್ಸ್ಟ್ರಾ ಆ್ಯಡ್ ಆನ್ಸ್ ಏನು ಸಿಗುತ್ತಪ್ಪ ಅಂತಂದರೆ ಆ್ಯಸ್ ಯೂಶುವಲ್ ಅಡೋಬ್ ಎಕ್ಸ್ಪ್ರೆಸ್ ಮತ್ತು ನಿಮಗೆ ಗೂಗಲ್ ಒನ್ ಸಬ್ಸ್ಕ್ರಿಪ್ಷನ್ ಕೂಡ ಇದರಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಅದರಲ್ಲೇ ಇನ್ನೊಂದು ಸ್ವಲ್ಪ ಅಪ್ಗ್ರೇಡೆಡ್ ಪ್ಲ್ಯಾನ್ ನೋಡ್ತಾ ಇದ್ದೀವಿ ಅಂತ ಅಂದರೆ 899 ರುಪೀಸ್ಗೆ ನಿಮಗೆ ಸಿಗುತ್ತೆ. 899 ರುಪೀಸ್ಗೆ ಇದಕ್ಕೆ ಏನು ಡಿಫ್ರೆನ್ಸ್ ಅಂತ ಅಂದರೆ ಸೇಮ್ ಇದರಲ್ಲೂ 100 Mbps ಸಿಗೋದು ನಿಮಗೆ, ಬಟ್ ಎಕ್ಸ್ಟ್ರಾ OTT ಸಿಗುತ್ತೆ. ಈಗ 499 ಪ್ಲ್ಯಾನ್ಗೆ ಮತ್ತು 699 ಪ್ಲ್ಯಾನ್ ಇದೆಯಲ್ವ, ಅದರಲ್ಲಿ ಏನು ಡಿಫ್ರೆನ್ಸ್ ಇದೆ ಅದೇ ಥರ ಡಿಫ್ರೆನ್ಸು. 22 ಎಕ್ಸ್ಟ್ರಾ OTTs ಸಿಗುತ್ತೆ ನಿಮಗೆ, ಪ್ಲಸ್ 350 ಲೈವ್ ಚಾನೆಲ್ಸ್ ಕೂಡ ನಿಮಗೆ ನೋಡೋಕ್ಕೆ ಸಿಗುತ್ತೆ. ನೀವೇನಾದರೂ ಈ ಫ್ರೀ ಸೆಟಪ್ ಬಾಕ್ಸ್ ನಿಮಗೆ ಹಾಕ್ಕೊಡ್ಬೇಕು ಮನೆಗೆ ಅಂತಂದರೆ ಅದಕ್ಕೆ ಏನು ಚಾರ್ಜಸ್ ಆಗುತ್ತೆ ನಾನು ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. 699 ಪ್ಲ್ಯಾನ್ ಕೂಡ ಅವೈಲಬಲ್ ಇದೆ. 350 ಪ್ಲಸ್ ಲೈವ್ ಚಾನಲ್ಸು ನಿಮಗೆ ಫ್ರೀಯಾಗಿ ನೋಡೋದಕ್ಕೆ ಸಿಗೋದಕ್ಕೆ ಅದು 699 ರುಪೀಸ್ ಪ್ಲ್ಯಾನಲ್ಲಿ ಕೂಡ ಈ 350 ಚಾನಲ್ಸ್ ಅವೈಲಬಲ್ ಇರುತ್ತೆ. ನೆಕ್ಸ್ಟ್ ಪ್ಲ್ಯಾನ್ ನೋಡ್ಕೊತಾ ಹೋದರೆ ಈಗ 999 ಪರ್ ಮಂತ್ ಇದೆ. ಆ ಪ್ಲ್ಯಾನಲ್ಲಿ ನಮ್ಗೆ ಏನು ಸಿಗುತ್ತೆ ಅಂದರೆ ಸೇಮ್ ಆ್ಯಸ್ ಯೂಶುವಲ್ 100 Mbps ಡೇಟಾನೇ ಸಿಗುತ್ತೆ. ಬಟ್ ಅಂದರೆ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. ಈಗ ನಾರ್ಮಲ್ OTTs ನಾವು ಇಷ್ಟೊತ್ತವರೆಗೂ ನೋಡ್ತಾ ಇದ್ದಿದ್ರಲ್ಲಿ ನಿಮಗೆ ಮೇಜರ್ OTT ಸಿಗ್ತಾ ಇರಲಿಲ್ಲ. ಏನು ನೆಟ್ಫ್ಲಿಕ್ಸು, ಹಾಟ್ಸ್ಟಾರು, ಅಮೆಝಾನ್ ಪ್ರೈಮ್ ವಿಡಿಯೋ ಮತ್ತು ಆ್ಯಪಲ್ TV ಕೂಡ ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ. ಇವೆಲ್ಲ ಸಿಕ್ಕಾಬಡೆ ವರ್ತ್ ಅನಿಸುತ್ತೆ ನನಗೆ. ಯಾಕೆ ಅಂತಂದರೆ ನಿಮಗೆ 100 Mbpsಗೆ ಬೇಸ್ ಪ್ಲ್ಯಾನ್ ನೋಡಿಕೊಂಡ್ರೆ 799 ಇದೆ. ಅದ್ರ ಜೊತೆಗೆ ನಿಮಗೆ ಆ್ಯಡ್ ಆನ್ ಇದು OTT, ಅಮೆಝಾನ್ ಪ್ರೈಮು, ನೆಟ್ಫ್ಲಿಕ್ಸು, ಹಾಟ್ಸ್ಟಾರು ಮತ್ತು ಇನ್ನೊಂದೇನಿದೆ ಆ್ಯಪಲ್ TV, ಇದಂತೂ ಮೇಜರ್ಲಿ ತುಂಬ ಜನ ನೋಡೋದು ಅದೇ OTTs ಆಗಿರೋದ್ರಿಂದ ಸೊ ಈ OTT ಈ ಪ್ಲ್ಯಾನ್ ತುಂಬ ವರ್ತ್ ಅಂತ ನನಗನ್ನಿಸ್ತು. ಆದ್ರೂ ಫೈನಲ್ ಆಗಿ ಹೇಳ್ತೀನಿ ನಿಮಗೆ ಯಾವ ಪ್ಲ್ಯಾನ್ ವರ್ತು, ಯಾವ ಪ್ಲ್ಯಾನ್ ತೊಗೊಂಡ್ರೆ ನಮಗೇನು ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ತಿಳಿಸಿಕೊಡ್ತೀನಿ. ಇನ್ನೊಂದು ಪ್ಲ್ಯಾನ್ ನೋಡ್ಕೊತಾ ಹೋದರೆ 1199 ರುಪೀಸು. ಇವರು ಯಾವ ಥರ ಮಾಡಿಬಿಟ್ಟಿದ್ದಾರೆ ಅಂತಂದರೆ ನಾವು 2023-22 ಅಲ್ಲಿ ಒಂದು ಸಾರಿ ಇದೇ ಥರದ್ದು ಒಂದು ಪ್ಲ್ಯಾನ್ಸ್ ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಒಂದು ಸಾರಿ ನೋಡ್ಕೊಂಬನ್ನಿ. ಅದರಲ್ಲಿ ನಿಮಗೆ ಹ್ಯೂಜ್ ಡಿಫ್ರೆನ್ಸ್ ಇದೆ. ಐ ಮೀನ್ 1100 ಇಲ್ಲ 1000 ರುಪೀಸ್ ನಾನು ಹಾಕ್ಸ್ತೀನಿ ಅಂತಂದರೆ 200-250 Mbps ಅಷ್ಟು ಸ್ಪೀಡ್ ಕೊಡ್ತಿದ್ರು. ಬಟ್ ಈಗ ಇದೇ 1199 ರುಪೀಸ್ ಪ್ಲ್ಯಾನಲ್ಲಿ ನಾವು ಚೆಕ್ ಮಾಡಿಕೊಂಡ್ರೆ ನಿಮಗೆ ಸೇಮ್ 100 Mbps ಡೇಟಾನೇ ಸಿಗ್ತಾ ಇದೆ. ಬಟ್ ಇದರಲ್ಲಿ ಅದೇ ಹೇಳಿದ್ನಲ್ವ, ನಿಮಗೆ ಮೇಯ್ನ್ OTTs ಪ್ಲಸ್ 350 ಪ್ಲಸ್ ಚಾನಲ್ಸು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಈವೆನ್ ದೋ ಇದರಲ್ಲಿ ಸ್ಪೋರ್ಟ್ಸ್ ಚಾನಲ್ಸ್ ಕೂಡ ನಿಮಗೆ ನೋಡೋಕ್ಕೆ ಸಿಗುತ್ತೆ.
ನಿಮಗೆ ಇದೆಲ್ಲ ಸಾಕಾಗಲ್ಲ, 100 Mbps 100 Mbps 40 Mbps ಎಲ್ಲ ನಮಗೆ ಇಂಟರ್ನೆಟ್ ಸ್ಪೀಡ್ ಸಾಕಾಗಲ್ಲ ಅಂತ ಅಂದ್ಕೊಳ್ಳೋರಿಗೆ ಈ ಪ್ಲ್ಯಾನು ₹1599 rupees ನೀವೇನಾದರೂ ಈ ಪ್ಲ್ಯಾನ್ನ ಎಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ 300 Mbps ಅಷ್ಟು ಡೇಟಾ ಸ್ಪೀಡ್ ಸಿಗುತ್ತೆ. ಈ ಡೇಟಾ ಸ್ಪೀಡೆಲ್ಲ ಬಂದ್ಬಿಟ್ಟು ನಿಮಗೆ ಮನೆಗೆಲ್ಲ ಅಷ್ಟೊಂದು ರಿಕ್ವೈರ್ಮೆಂಟೇ ಅಲ್ಲ. 300 Mbps ಅಷ್ಟು ನಿಮಗೆ ಆಲ್ಮೋಸ್ಟ್ 40 to 100 Mbps ಇದ್ರೇ ಬೇಜಾನಾಗುತ್ತೆ. 100 Mbps ಇದ್ದು ನಿಮ್ಮ ಮನೇಲಿ ಏನಾದರೂ ಒಂದು ನಮ್ಮ ಮನೇಲಿ 2ರಿಂದ 3 TV ಇದೆ, 2ರಿಂದ 3 ಲ್ಯಾಪ್ಟಾಪ್ ಇದೆ, ಒಂದು 5ರಿಂದ 8 ಫೋನ್ ಇದೆ ಅಂತ ಏನಾದರೂ ಅಂದ್ಕೊಂಡ್ರೆ ನಿಮಗೆ ಅಲ್ಲಿಗೂ ಸಹ ನಿಮ್ಗೆ 100 Mbps ಪ್ಲ್ಯಾನೇ ತುಂಬ ಜಾಸ್ತಿ ಆಗುತ್ತೆ. 300 Mbps ಎಲ್ಲ ಎಂಟರ್ಪ್ರೈಸ್ ಥರದ್ದು. ಹೆಂಗೆ ಅಂದರೆ ಒಂದು ದೊಡ್ಡದು ಆಫೀಸ್ ಇದೆ, ಒಂದು 40 to 50 ಪೀಪಲ್ ವರ್ಕ್ ಮಾಡ್ತಾರೆ ಅನ್ನೋ ಟೈಮಲ್ಲಿ ನಿಮಗೆ 300 Mbps ಸಾಕಾಗುತ್ತೆ. ಯಾಕಂದರೆ ಯಾರು ಆಫೀಸಲ್ಲಿ ಕುತ್ಕೊಂಡು ಸ್ಟ್ರೀಮ್ ಮಾಡಲ್ಲ, 1 GB ಬೇಕಾಗುತ್ತೆ, 1 GB per ಸೆಕೆಂಡ್ ಬೇಕಾಗುತ್ತೆ ಅಂತ ಅಂದ್ಕೊಳ್ಳೋಕ್ಕೆ. ನಿಮಗೆ ಆಫೀಸು, ಎಂಟರ್ಪ್ರೈಸಸ್ಸು, ಕೊರಿಯರ್ ಸರ್ವೀಸಸ್ಸು ಆ ಥರದ್ದೇನಾದ್ರು ನಿಮ್ಮ ಹತ್ರ ಆಫೀಸ್ ಇದೆ ಅಂತಂದರೆ ನೀವು 300 Mbpsಗೆ ಹೋಗ್ಬೋದು. ಇದರಲ್ಲಿ ನಿಮಗೆ ಆ್ಯಡ್ ಆನ್ ಏನೇನು ಸಿಗುತ್ತೆ ಅಂದರೆ ನೆಟ್ಫ್ಲಿಕ್ಸ್ ಸಿಗುತ್ತೆ, ಆ್ಯಪಲ್ TV ಸಿಗುತ್ತೆ, ಹಾಟ್ಸ್ಟಾರ್ ಸಿಗುತ್ತೆ, ಪ್ರೈಮ್ ವಿಡಿಯೋ ಸಿಗುತ್ತೆ. ಮತ್ತು ಇಲ್ಲಿ ಮೆನ್ಷನ್ ಮಾಡ್ತೀನಿ, ತುಂಬ ದೊಡ್ಡದಿದೆ ಲಿಸ್ಟ್, ಅದಕ್ಕೋಸ್ಕರ ಇಲ್ಲಿ ಮೆನ್ಷನ್ ಮಾಡ್ತೀನಿ. ಅದೇ ಥರ ನಿಮಗೆ ಇದು ಫ್ರೀ ಸೆಟಪ್ ಬಾಕ್ಸ್ ಪ್ಲಸ್ 350 ಚಾನಲ್ಸ್ ಕೂಡ ನಿಮಗೆ ಮನೇಲಿ ಬರೋ ಥರ ಪ್ಲ್ಯಾನ್ ಇದು. ಲಾಸ್ಟ್ ಪ್ಲ್ಯಾನ್ ನೋಡ್ಕೊಳ್ಳೋದಾದರೆ ನಾವು 1 Gbps ಅಷ್ಟು ಸ್ಪೀಡ್ ಸಿಗುತ್ತೆ. ಇದ್ರದ್ದು ಪ್ರೈಸ್ ಎಷ್ಟು ಗೊತ್ತಾ? ₹3,999 rupees. ₹4,000 ₹1 ಕಡಿಮೆ ಪ್ಲಸ್ 18% GST. ಎಲ್ಲ ಪ್ಲ್ಯಾನ್ಗಳಿಗೂ ನಾನು GSTನ ಹೇಳಿಲ್ಲ ನಿಮಗೆ, ಬಟ್ ಎಲ್ಲ ಇವಾಗ ಏನೇನು ಪ್ರೈಸ್ ಹೇಳಿದ್ದೀನಿ ಅದ್ರ ಪ್ಲಸ್ 18% GST ಅಂತೂ ಎಲ್ಲ ಪ್ಲ್ಯಾನ್ಗೂ ಮ್ಯಾಂಡೇಟರಿ ಆಗಿರುತ್ತೆ. ಇದರಲ್ಲಿ ಏನೇನು ಸಿಗುತ್ತೆ ಅಂದರೆ ಆ್ಯಸ್ ಯೂಶುವಲ್ ಹೇಳ್ದಂಗೆ 1 Gbpsವರೆಗೂ ನಿಮಗೆ ಡೇಟಾ ಸ್ಪೀಡ್ ಸಿಗುತ್ತೆ, ಮತ್ತು ಅನ್ಲಿಮಿಟೆಡ್ ಇಂಟರ್ನೆಟ್ ಸಿಗುತ್ತೆ, ಮತ್ತು ಮೇಜರ್ OTTs ಇಲ್ಲಿ ಹಾಕಿರ್ತೀನಿ ನೋಡಿ, ಈ OTTs ಎಲ್ಲ ನಿಮಗೆ ಸಿಗುತ್ತೆ. ಅದ್ರ ಜೊತೆಗೆ 350+ ಚಾನಲ್ಸ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇಷ್ಟು ಪ್ಲ್ಯಾನ್ಸ್ ಬಗ್ಗೆ. ಈಗ ನನಗೆ ರೀಸೆಂಟಾಗಿ ಹಳೆ ವೀಡಿಯೋಸ್ಗೆಲ್ಲ ಕಮೆಂಟ್ ಬಂದಿರೋ ಥರ ನೋಡಿಕೊಂಡ್ರೆ ಕೆಲವೊಬ್ಬರು ಕ್ವೆಶನ್ ಕೇಳಿದರು ತುಂಬ ಜನ, ಏನಂತ, ನಮ್ಮ ಏರಿಯಾಲಿ ಇದು ಅವೈಲಬಿಲಿಟಿ ಇದೆಯಾ ಸರ್, ಇದಕ್ಕೆ ಮಿನಿಮಮ್ ಎಷ್ಟು, ಯಾವ ಪ್ಲ್ಯಾನ್ ಹಾಕ್ಸ್ಕೋಬೇಕಾಗುತ್ತೆ, ಇಲ್ಲ ಒನ್ ಟೈಮ್ ಇನ್ಸ್ಟಾಲೇಷನ್ ಮಾಡಿಸ್ಕೊಳ್ಳೋದಕ್ಕೆ ಏನು ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ಸ್ ಮಾಡಿದರು. ಸೊ ಅದನ್ನು ನೋಡ್ಕೋತಾ ಹೋಗೋಣ. ಈಗ ನಿಮ್ಮ ಏರಿಯಾದಲ್ಲಿ ಅದು ಅವೈಲಬಿಲಿಟಿ ಇದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡಬೇಕು ಅಂತಂದರೆ, ನೀವು ಏರ್ಟೆಲ್ ಥ್ಯಾಂಕ್ಸ್ ಆ್ಯಪ್ಗೆ ಹೋಗಿ, ಇಲ್ಲ ಅಂತಂದರೆ ಏರ್ಟೆಲ್ ಥ್ಯಾಂಕ್ಸ್ ವೆಬ್ಸೈಟ್ ಕೂಡ ಇದೆ, ಅದರಲ್ಲಿ ಹೋಗ್ಬಿಟ್ಟು ನೀವು ವೈಫೈ ಅಂತ ಒಂದು ಆಪ್ಷನ್ ಇರುತ್ತೆ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಅದು ನಿಮಗೆ ಲೊಕೇಶನ್ ಕೇಳುತ್ತೆ. ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಲೊಕೇಶನ್ ತೊಗೊಂಡ್ಬಿಟ್ಟು ಸರ್ವಿಸಬಲ್ ಇದ್ದರೆ, ಅಂದರೆ ನಿಮ್ಮ ಏರಿಯಲ್ಲಿ ಅದು ಅವೈಲಬಿಲಿಟಿ ಇತ್ತು ಅಂತಂದರೆ ತೋರಿಸುತ್ತೆ. ಈಗ ನಾನು ಕಂಪ್ಲೀಟ್ಲಿ ಮಾತಾಡ್ತಾ ಇರೋದು ಬಂದ್ಬಿಟ್ಟು ಆಪ್ಟಿಕ್ ಫೈಬರ್ ಬಗ್ಗೆ, ಐ ಮೀನ್ ವೈರ್ ಎಳೆದ್ಬಿಟ್ಟು ನಿಮಗೆ ವೈಫೈ ಹಾಕ್ಕೊಡ್ತಾರಲ್ವ ಮನೆಗೆ, ಅದ್ರ ಬಗ್ಗೆ ಏರ್ ಫೈಬರ್ ಬಗ್ಗೆ ನಾನು ಮಾತಾಡ್ತಿಲ್ಲ. ಈ ಆಪ್ಟಿಕ್ ಫೈಬರ್ದು ನಿಮ್ಗೆ ಅಲ್ಲಿ ಅವೈಲಬಿಲಿಟಿ ಇದೆ ಅಂತ ಅಂದರೆ ನಿಮಗೆ ಅವರು ಅಲ್ಲೇ ಡೈರೆಕ್ಟಾಗಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿಬಿಡುತ್ತೆ. ಮತ್ತು ಅವ್ರು ನಿಮಗೆ ಕಾಲ್ ಮಾಡ್ತಾರೆ, ಏನು ಬೇಕು, ಯಾವ ಥರ ಬೇಕು, ಯಾವ ಪ್ಲ್ಯಾನ್ ತೊಗೋತೀರಾ ನೀವು ಅಂತ ಹೇಳ್ಬಿಟ್ಟು ಅವ್ರು ನಿಮಗೆ ವಿಚಾರಿಸ್ತಾರೆ. ಬೈ ಚಾನ್ಸ್ ಅದು ಅವೈಲಬಿಲಿಟಿ ಇಲ್ಲ ಅಂತಂದರೆ ನಿಮಗೆ ಅಲ್ಲಿ ಆಪ್ಟಿಕ್ ಫೈಬರ್ ಕನೆಕ್ಷನ್ ಕೊಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಆಗತ್ತೆ. ಓಕೆ, ಅಲ್ಲಿ ನಿಮಗೆ ಏರ್ಟೆಲ್ ಆಪ್ಟಿಕ್ ಫೈಬರ್ ಕೊಡೋಕ್ಕಾಗಲ್ಲ ಅಂತಂದರೆ ಅದು ಕಂಪ್ಲೀಟ್ಲಿ ಸ್ಟಾಪ್ ಅಲ್ಲ. ನಿಮ್ಮ ಏರಿಯಾಲ್ ಬೈ ಚಾನ್ಸ್ ಏರ್ಟೆಲ್ ನೆಟ್ವರ್ಕ್ ಸಿಗ್ತಾ ಇದೆ ನಿಮ್ಮ ಫೋನ್ಗೆ ಅಂತಂದರೆ ನಿಮಗೆ ಇನ್ನೊಂದು ಆಪ್ಷನ್ ಕೂಡ ಇದೆ, ಏರ್ಟೆಲ್ ಏರ್ ಫೈಬರ್. ಅದು ಕೂಡ ನೀವು ಹಾಕ್ಸ್ಕೋಬೋದು. ಅದನ್ನು ಯಾವ ಥರ ಹಾಕ್ಸ್ಕೋಬೇಕು, ಏನು, ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮುಂದಿನ ಸಾರಿ ಒಂದು ವಿಡಿಯೋ ಕೂಡ ಮಾಡ್ತೀನಿ ನಾನು. ಈಗ ಮಿನಿಮಮ್ ಎಷ್ಟು ಖರ್ಚಾಗುತ್ತೆ ಒಂದು ವೈಫೈ ಹಾಕ್ಸ್ಕೊಳ್ಳೋಕ್ಕೆ, ಅದ್ರ ಬಗ್ಗೆ ಮಾತಾಡೋಣ. ಈಗ ನೀವು ಬೈ ಚಾನ್ಸ್ ನಾನು ಮಿನಿಮಮ್ ಟು ಮಿನಿಮಮ್ ಮಾತಾಡ್ತೀನಿ. ಯಾಕಂತಂದರೆ ವೈಫೈ ಜಾಸ್ತಿ ದುಡ್ಡಿರೋರು ಸಗತ್ತಾಗಿ ಹಾಕ್ಸ್ಕೋಬೇಕಾಗಿರೋರು ಹೆಂಗಿದ್ರು ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊತಾರೆ. ನನಗೆ ಏನಂತಂದರೆ ಮಿನಿಮಮ್ ಎಷ್ಟಾಗುತ್ತೆ ಅಂತ. ಈ ಫಾರ್ ಎಕ್ಸಾಂಪಲ್ ಇವಾಗ ನೀವು 499 ಪ್ಲ್ಯಾನು ನಾನು 1 ಮಂತಿಗೆ ಹಾಕ್ಸ್ಕೋಬೇಕು ಸರ್ ಸ್ಟಾರ್ಟಿಂಗು, ಮತ್ತು ನಾನು ರೀಚಾರ್ಜ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಥರ ಏನಾದರೂ ಇದ್ದರೆ ನೀವು ₹1,500 ಆ್ಯಪಲ್ಲೇ ಪೇ ಮಾಡಬೇಕು. ಬುಕ್ ಮಾಡೋ ಟೈಮಲ್ಲಿ ಆ್ಯಪಲ್ಲಿ ಪೇ ಮಾಡಿಬಿಟ್ರೆ ನಿಮಗೆ ನೆಕ್ಸ್ಟು ಅವರು ನಿಮ್ಮ ಪ್ಲ್ಯಾನ್ ಆ್ಯಕ್ಟಿವೇಟ್ ಆಗುತ್ತೆ. ವೈಫೈ ರೌಟರ್ ಏನು ಕೊಡ್ತಾರೆ ಅದಕ್ಕೆ ₹1,000 ಚಾರ್ಜ್ ಮಾಡ್ಕೋತಾರೆ ಅವರು. ಮತ್ತು ನೆಕ್ಸ್ಟ್ ಮಂತಿಂದ ನಿಮಗೆ ಡೈರೆಕ್ಟಾಗಿ ಪೋಸ್ಟ್ ಪೇಡ್ ಥರ
ಮಂತ್ ಆಗೋಗಿದ ತಕ್ಷಣ ನಿಮಗೆ ಬಿಲ್ ಬರುತ್ತೆ, ಆ ಬಿಲ್ ಪೇ ಮಾಡ್ಕೋತಾ ಹೋಗ್ತಾ ಇರ್ಬೋದು ನೀವು. ಇದು ಮಿನಿಮಮ್ ಚಾರ್ಜಸ್. ಐ ಮೀನ್ ನೀವು ಯಾವ ಪ್ಲ್ಯಾನ್ ತೊಗೊಂಡ್ರು ಅದ್ರ ಮೇಲೆ $1000 ಬೈ ಚಾನ್ಸ್ 1 ಮಂತಿಗೆ ರೀಚಾರ್ಜ್ ಮಾಡ್ಕೋತಾ ಇದ್ದೀರಾ ಅಂತ ಅಂದ್ರೆ, ನೀವು ಬೈ ಸಪೋಸ್ 3 months 6 months 1 year ತೊಗೋತೀನಿ ಅಂತ ಅಂದರೆ ನೀವು ಆ $1000 ಏನಿದೆ ಅದನ್ನ ಪೇ ಮಾಡೋಷ್ಟಿಲ್ಲ. ನಿಮಗೆ 3 monthsಗೆ ಎಷ್ಟು $499 ಅಂತಂದರೆ $499 ಪ್ಲಸ್ GST ಅಂದರೆ $583 $584 ಹತ್ರ ಅಪ್ರಾಕ್ಸಿಮೇಟ್ ಬರುತ್ತೆ. ಆ ಅಪ್ರಾಕ್ಸಿಮೇಟ್ ಇಂಟು 3 months ಮಾಡ್ಕೊಳ್ಳಿ ನೀವು. ಅದು ಏನು ಖರ್ಚು ಅದು ಏನು ಬರುತ್ತೆ ಅಷ್ಟು ಮಾತ್ರ ನೀವು ಪೇ ಮಾಡಬೇಕಾಗಿರುತ್ತೆ. ರೌಟರ್ ಮತ್ತು ಇನ್ಸ್ಟಾಲೇಷನ್ ಚಾರ್ಜಸ್ ಎಲ್ಲನೂ ಕೂಡ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಬಟ್ ಅದೇ 1 ಮಂತ್ಗೆ ಏನಾದರೂ ಬೈ ಚಾನ್ಸ್ ನೀವು ಬುಕ್ ಮಾಡ್ಕೊಂಡ್ರೆ ನೀವು $1000 ಇನ್ಸ್ಟಾಲೇಷನ್ ಪ್ಲಸ್ ರೌಟರ್ ಚಾರ್ಜಸ್ ಅಂತ ಹೇಳ್ಬಿಟ್ಟು ನೀವು ಪೇ ಮಾಡಬೇಕಾಗಿರುತ್ತೆ. ಇನ್ನೂ ಏನಾದರೂ ಡೌಟ್ಸ್ ಇದೆ ಅಂತಂದರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ಇನ್ನೊಂದು ಸಾರಿ ಇದ್ರ ಬಗ್ಗೆ ಮಾತಾಡೋಣ. ಇನ್ನೊಂದು ಸಾರಿ ನಾನು ಏರ್ ಫೈಬರ್ ಬಗ್ಗೆನೂ ನಿಮಗೆ ತಿಳಿಸ್ಕೊಡ್ತೀನಿ. ಈವೆನ್ ದೋ ವಿಲೇಜಸ್ಸಲ್ಲಿ ಕೂಡ ಏರ್ ಫೈಬರ್ನ ಇನ್ಸ್ಟಾಲ್ ಮಾಡ್ಬೋದು. ಅದು ಯಾವ ಥರ ಏನು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದು ವೀಡಿಯೋ ಮಾಡ್ತೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು, ಬಾಯ್ ಬಾಯ್.